Very good morning, students. Welcome to YouTube classes. Vishwamanava Residential High School, Sivara, Gutinadu. Science subject. In this science, we are discussing about the part of physics. Physics part. The chapter name is magnetic effect of electric current. In this chapter, we are already discussed about magnetic effect of electric current around different types of conductors and what is the meaning of solenoid and Fleming's left hand rule, right hand thumb rule, magnetic field, what are the properties of magnetic field lines, and also we are discussing about electromagnetic induction and electric generators and electric motors. All these concepts are discussed in this chapter. Therefore, finally we are discussing about domestic electric circuit. ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೌಸ್ ಹೋಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಇಂಡಸ್ಟ್ರೀಸ್ಗಳಲ್ಲಿ, ಹೌಸ್ಗಳಲ್ಲಿ, ಸ್ಕೂಲ್ಗಳಲ್ಲಿ ನಾವೇನು ಎಲೆಕ್ಟ್ರಿಕಲ್ ಸರ್ಕ್ಯೂಟನ್ನು ನೋಡ್ತೀವೋ, ಸರ್ಕ್ಯೂಟ್ ಕನೆಕ್ಷನ್ಸ್ ಅಂತ ನೋಡ್ತೀವೋ, ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಇನ್ ಅವರ್ ಹೋಮ್ಸ್ ವಿ ರಿಸೀವ್ ಸಪ್ಲೈ ಆಫ್ ಎಲೆಕ್ಟ್ರಿಕ್ ಪವರ್ ಥ್ರೂ ಎ ಮೇನ್ ಸಪ್ಲೈ, ಆಲ್ಸೋ ಕಾಲ್ಡ್ ಮೇನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಐದರ್ ಸಪೋರ್ಟೆಡ್ ಥ್ರೂ ಓವರ್ ಹೆಡ್ ಎಲೆಕ್ಟ್ರಿಕ್ ಪೋಲ್ಸ್ ಆರ್ ಬೈ ಅಂಡರ್ಗ್ರೌಂಡ್ ಕೇಬಲ್ಸ್. ಗೊತ್ತಿರ್ಬೋದು, ನಮ್ಮ ಮನೆಗಳಿಗೆ ನಾವು ಏನು ವಿದ್ಯುತ್ತನ್ನು ಪೂರೈಕೆ ಮಾಡಿರ್ತೀವೋ ಆ ವಿದ್ಯುತ್ ಪೂರೈಕೆನ ನಾವು ಕಂಬಗಳ ಮೂಲಕ, ತಂತಿಗಳ ಮೂಲಕ ಒಂದು ಮೈನ್ ಪವರ್ ಸಪ್ಲೈಯಿಂದ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀವಿ, ಅಥವಾ ಕೇಬಲ್ಗಳನ್ನು ಕೂಡ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾನ್ಸ್ಫರನ್ನು ಮಾಡ್ಕೊಂಡಿರ್ತೀವಿ. ಒನ್ ಆಫ್ ದ ವೈರ್ ಇನ್ ದಿ ಸಪ್ಲೈ ಯೂಸಲಿ ವಿತ್ ಟೂ ವೈರ್ಸ್ ವಿ ಆರ್ ಯೂಸ್ಡ್ ಟು ಕನೆಕ್ಟ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಅಥವಾ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಇನ್ ಅವರ್ ಹೋಮ್ಸ್. ನಮ್ಮ ಮನೆಗಳಲ್ಲಿ ನಾವು ಕನೆಕ್ಟ್ ಮಾಡಬೇಕಾದ್ರೆ ನಾವು ನೋಡ್ಬೇಕು, ಕೇಬಲ್ ನಾವು ಎಲೆಕ್ಟ್ರಿಷಿಯನ್ಸ್ಗಳನ್ನ ಯಾವಾಗಲೇ ನಾವು ಕನೆಕ್ಷನ್ ಕೊಡಬೇಕಾದ್ರೆ ಎರಡು ವೈರ್ಗಳನ್ನು ಯೂಸ್ ಮಾಡ್ತಿದ್ವಿ. ವೈರ್ ಮುಖಾಂತರ ಒಂದು ಎಲೆಕ್ಟ್ರಿಕಲ್ ಡಿವೈಸಸ್ಗೂ ಇನ್ನೊಂದು ಎಲೆಕ್ಟ್ರಿಕಲ್ ಡಿವೈಸ್ಗೂ ಕೂಡ, ಅಥವಾ ಮೇನ್ ಪವರ್ ಸಪ್ಲೈಯಿಂದ ಪ್ರತಿಯೊಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಏನಿರ್ತಾವೋ ಅಥವಾ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇರ್ತಾವೋ ಅವುಗಳನ್ನು ಕನೆಕ್ಟ್ ಮಾಡೋದು ಯಾವುದ್ರ ಮುಖಾಂತರ ಆಗಾದರೆ ಬೈ ಯೂಸಿಂಗ್ ವೈರ್ಸ್. ದೇರ್ಫೋರ್ ಟು ಕನೆಕ್ಟ್ ದ ಎಲೆಕ್ಟ್ರಿಕಲ್ ಡಿವೈಸಸ್ ಇನ್ ಅವರ್ ಹೋಮ್ಸ್ ಥ್ರೂ ವೈರ್ by main power supply. Therefore we are using ಅಪೋಲ್ ಅಂತ ಹೇಳ್ತಾ ಇದ್ದೀವಿ, ಕಂಬಗಳಿಂದ ಅಪೋಲ್ ಮುಖಾಂತರ ನಾವು ಕನೆಕ್ಟನ್ನು ಮಾಡಿರ್ತೀವಿ. ನೀವು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟನ್ನು ನೋಡೋದಾದರೆ ದಿಸ್ ಈಸ್ ದ ಸರ್ಕ್ಯೂಟ್ ಡಯಾಗ್ರಾಮ್, ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಆರ್ ರೆಡ್ ಕಲರ್, ದಿಸ್ ಈಸ್ ದ ಇದು ಲೈವ್ ವೈರ್ ಅಂತ ಹೇಳ್ತಾ ಹೋಗ್ತೀವಿ. ಅನದರ್ ಒನ್ ಈಸ್ ನ್ಯೂಟ್ರಲ್ ವೈರ್ ಅಂತ ಬರುತ್ತೆ. ಟೂ ವೈರ್ಸ್, ಮೇನ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಗೊತ್ತಿರುತ್ತೆ ನಿಮಗೆ. Therefore the green color wire is called as ಗ್ರೌಂಡ್ ಅಂತ ಹೇಳ್ತೀವಿ. ಗ್ರೌಂಡ್ ಅಥವಾ ಅರ್ಥಿಂಗ್ ಅಂತಲೂ ಕೂಡ ಅರ್ತ್ ವೈರ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಇಲ್ಲಿ ಮೇಯ್ನ್ ಆಗಿ 3 types ಆಫ್ ವೈರ್ಸ್ ವಿ ಆರ್ ಯೂಸಿಂಗ್ ಅಂಡ್ 3 types ಆಫ್ ಕಲರ್ಸ್ ವಿ ಆರ್ ಯೂಸಿಂಗ್. ರೆಡ್ ಇನ್ಸುಲೇಷನ್ ವೈರ್, ಇಟ್ ಈಸ್ ಲೈವ್ ವೈರ್, ಇಟ್ ರೆಪ್ರೆಸೆಂಟ್ಸ್ ಅ ಲೈವ್ ವೈರ್. ಅಂಡ್ ಬ್ಲಾಕ್ ಇನ್ಸುಲೇಷನ್ ವೈರ್, ಇಟ್ ರೆಪ್ರೆಸೆಂಟ್ಸ್ ನ್ಯೂಟ್ರಲ್ ವೈರ್. ಆ್ಯಂಡ್ ಗ್ರೀನ್ ಇನ್ಸುಲೇಷನ್ ವೈರ್ ಈಸ್ ರೆಪ್ರೆಸೆಂಟ್ ಗ್ರೌಂಡ್ ಅಥವಾ ಅರ್ಥಿಂಗ್. ಗೊತ್ತಿರಬೇಕು, ಲೈವ್ ವೈರ್ ಅಂದರೆ ರೆಡ್ ಕಲರ್ ಇರುತ್ತಪ್ಪ ಅಂದರೆ ಅದು ಲೈವ್ ವೈರು. ಹಳದಿ ಕಲರು ಅಥವಾ ಕೆಲವು ಟೈಮ್ ಬ್ಲಾಕ್ ಕಲರನ್ನು ಯೂಸ್ ಮಾಡ್ತಾರೆ. ಅದು ಬ್ಲಾಕ್ ಅಥವಾ ಹಳದಿ ಇದ್ದರೆ ಅದು ನ್ಯೂಟ್ರಲ್ ವೈರು. ಗ್ರೀನ್ ಕಲರ್ ಇತ್ತು ಅಂದರೆ ಅಥವಾ ಹಸಿರು ಕಲರ್ ಇತ್ತು ಅಂದರೆ ಅದು ಏನಾಗಿರುತ್ತೆ, ಅರ್ಥಿಂಗ್ ಅಂತ ಗೊತ್ತಿರಬೇಕು. ಹಾಗಾಗಿ 3 ಟೈಪ್ಸ್ ಆಫ್ ವೈರ್ಗಳನ್ನು ನಾವು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ನೋಡ್ತಾ ಹೋಗ್ತೀವಿ. ಪೋಲ್ ಫ್ಯೂಸ್, ಪೋಲಿಂದ ನಾವು ಒಂದು ಫ್ಯೂಸ್ ಅಂತ ತಿಳ್ಕೊಂಡ್ರೆ, ಪೋಲ್ ಫ್ಯೂಸ್ ಮೇನ್ ಪವರ್ ಸಪ್ಲೈ ಏನು ಬರುತ್ತೋ ಅಲ್ಲಿಂದ ಒಂದು ಫ್ಯೂಸ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಇದನ್ನು ಪೋಲ್ ಫ್ಯೂಸ್ ಅಂತ ಹೇಳ್ತೀವಿ. ಫಸ್ಟ್ ನಾವು ಮೇನ್ ಪವರ್ ಸಪ್ಲೈಯಿಂದ ನಮ್ಮ ಮನೆಗಳಿಗೆ ನಾವು ಕರೆಂಟನ್ನು ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ವಿ ಆರ್ ಯೂಸಿಂಗ್ ಪವರ್ಸ್ ಎಲೆಕ್ಟ್ರಿಸಿಟಿ ಬೈ ಯೂಸಿಂಗ್ ಪೋಲ್ಸ್, ಓವರ್ ಹೆಡ್ ಪೋಲ್ಸ್ ಟು ಅವರ್ ಹೋಮ್ by the wire. And first initially we connect to a pole fuse. Because of whenever the high voltage, high electricity comes in our wire, the fuse makes or breaks the circuit. It acts as a switch ಅಂತ ಕೂಡ ಹೇಳ್ತಾ ಹೋಗ್ತೀವಿ. Therefore ಏನಾದರೂ ಓವರ್ಲೋಡಿಂಗ್ ಆಯಿತು ಅಂದರೆ ಅಥವಾ ಹೈ ವೋಲ್ಟೇಜ್ ಬಂತಂದರೆ, ಶಾರ್ಟ್ ಸರ್ಕ್ಯೂಟ್ ಆದಾಗ ನಮ್ಮ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಏನು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇರ್ತದೆ ಅದನ್ನು ಸೇವ್ ಮಾಡೋಕ್ಕೋಸ್ಕರ ನಾವು ಫಸ್ಟು ಇನಿಷಿಯಲಾಗಿ ನಾವೇನು ಮಾಡ್ತೀವಿ, ಫಸ್ಟ್ ಸ್ಟೆಪ್ಪಲ್ಲಿ ನಾವು ಫ್ಯೂಸಿಗೆ ಕನೆಕ್ಟನ್ನು ಮಾಡಿರ್ತೀವಿ. ನೆಕ್ಸ್ಟ್ ವಿ ಆರ್ ಟು ಕನೆಕ್ಟೆಡ್ ಟು ಎಲೆಕ್ಟ್ರಿಸಿಟಿ ಮೀಟರ್. ನೀವು ನೋಡಿರ್ಬೋದು, ಆ ಒಂದು ಮಂತಲ್ಲಿ ನಾವು ಎಷ್ಟು ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತೀವಿ, ರೇಟ್ ಆಫ್ ಯೂಸೇಜ್ ಆಫ್ ಎಲೆಕ್ಟ್ರಿಸಿಟಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ ಮೀಟರ್ ಅಂತ ಹೇಳ್ತೀವಿ. ನಾವು ಎಲೆಕ್ಟ್ರಿಸಿಟಿ ಮೀಟರನ್ನು ಯಾವ ರೀತಿ ಬಳಕೆ ಮಾಡಿದ್ದೀವಿ, ಎಷ್ಟು ಬಳಕೆ ಮಾಡಿದ್ದೀವಿ ಅನ್ನೋ ಮೆಜರ್ ಮಾಡೋಕ್ಕೋಸ್ಕರ ನಾವು
ಒಂದು ಮೀಟರನ್ನು ಕನೆಕ್ಟ್ ಮಾಡಿರ್ತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಮೀಟರ್. ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬಾಕ್ಸ್, ದಿಸ್ ಈಸ್ ಕಾಲ್ಡ್ ಆಸ್ ಅ ಡಿಸ್ಟ್ರಿಬ್ಯೂಷನ್ ಬಾಕ್ಸ್. ಇದರಲ್ಲಿ ಮೇಯ್ನಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ, ಯಾವ ರೀತಿ ಯಾವ್ಯಾವ ರೂಮಿಗೆ ಯಾವ್ಯಾವ ಕಡೆ ಎಲ್ಲೆಲ್ಲಿ ಕನೆಕ್ಟ್ ಆಗಬೇಕು ಅನ್ನೋದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈ ರೀತಿ ಕನೆಕ್ಟ್ ಇರ್ತೇವೆ, ಸ್ವಿಚಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಪವರ್ ಸ್ವಿಚಸ್ ಆ್ಯಂಡ್ ಲೈಟಿಂಗ್ ಸರ್ಕ್ಯೂಟ್ಸ್ ಆ್ಯಂಡ್ ಪವರ್ ಸರ್ಕ್ಯೂಟ್ಸ್ ಅಂತ 2 ಟೈಪ್ಸ್ ಬರುತ್ತೆ, ಪವರ್ ಸರ್ಕ್ಯೂಟ್ ಆ್ಯಂಡ್ ಲೈಟಿಂಗ್ ಸರ್ಕ್ಯೂಟ್ಸಲ್ಲಿ. ಈ ಒಂದು ಎಲೆಕ್ಟ್ರಿಕಲ್ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ಯಾಕೆ 2 ಟೈಪ್ಸ್ ಯೂಸ್ ಮಾಡ್ತೀವಿ, ಪವರ್ ಸರ್ಕ್ಯೂಟ್ಸ್ಗಳನ್ನು ಯಾಕೆ ಯೂಸ್ ಮಾಡ್ತೀವಿ ಆ್ಯಂಡ್ ಲೈಟಿಂಗ್ ಸರ್ಕ್ಯೂಟ್ಸ್ಗಳನ್ನು ಯಾಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ಪವರ್ ಸರ್ಕ್ಯೂಟ್ ಅಂದರೆ ಅದು ಸ್ವಲ್ಪ ಹೈ ಕೆಪಾಸಿಟಿ ಇರತಕ್ಕಂಥ ಹೈ ವೋಲ್ಟೇಜ್ ರಿಕ್ವೈರ್ಡ್ ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಡಿವೈಸಸ್ನ ಕನೆಕ್ಟ್ ಮಾಡೋಕ್ಕೆ ಪವರ್ ಸರ್ಕ್ಯೂಟನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ವಾಟರ್ ಹೀಟರ್ ನೋಡಿರ್ಬೋದು, ಎಲೆಕ್ಟ್ರಿಕ್ ಗೀಸರ್ ನೋಡಿರ್ಬೋದು, ವಾಷಿಂಗ್ ಮಿಷಿನ್ ನೋಡಿರ್ಬೋದು. ದೀಸ್ ಆರ್ ಆಲ್ ಎಲೆಕ್ಟ್ರಿಕಲ್ ಡಿವೈಸಸ್. These devices required to operate more electrical energy compared to fan, electric bulb, etc. Therefore, these are all conduct more electricity. And required more potential difference. Therefore, due to this reason, we are using 3M more strengthened wires. ಅಲ್ಲಿ ನಾವು 2 ಟೈಪ್ಸ್ ಆಫ್ ವೈರ್ಗಳಲ್ಲಿ ಮತ್ತು 3mm 1.5mm ಅಂತ 2 ಟೈಪ್ಸ್ ಆಫ್ ವೈರನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಆಮೇಲೆ ಸಪ್ರೇಟ್ ಸಾಕೆಟನ್ನು ಯೂಸ್ ಮಾಡ್ತೀವಿ, ಸಪ್ರೇಟ್ ಸ್ವಿಚಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಪವರ್ ಸರ್ಕ್ಯೂಟ್ ಈಗ ಫಾರ್ ಎಕ್ಸಾಂಪಲ್ ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷನ್ ಆಗಿರ್ಬೋದು, ಎಲೆಕ್ಟ್ರಿಕ್ ಹೀಟರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಗೀಸರ್ಗಳಾಗಿರ್ಬೋದು, ಇವಕ್ಕೆ ಬರೀ ಸಪ್ರೇಟ್ ಸ್ವಿಚ್ಚನ್ನು ಯೂಸ್ ಮಾಡ್ತೀವಿ. ನಾವು ಮೊಬೈಲ್ ಚಾರ್ಜಿಂಗಿಗೆ ಅಥವಾ ಒಂದು ಯಾವುದೋ ಒಂದು ಲೈಟಿಗೆ ಏನು ನಾವು ಸ್ವಿಚ್ಚನ್ನು ಯೂಸ್ ಮಾಡ್ತೀವೋ ಆ ರೀತಿ ಸ್ವಿಚ್ಚನ್ನು ಯೂಸ್ ಮಾಡಲ್ಲ. ಅದಕ್ಕಿಂತ ಸ್ವಲ್ಪ ಹೈ ಕೆಪಾಸಿಟಿ ಇರ್ತಕ್ಕಂಥ ಸ್ವಿಚಸ್ಗಳನ್ನು ಯೂಸ್ ಮಾಡ್ತೀವಿ. ಬಿಕಾಸ್ ಆ ಒಂದು ಎಲೆಕ್ಟ್ರಿಕಲ್ ಡಿವೈಸಸ್ ವರ್ಕ್ ಆಗಬೇಕಪ್ಪ ಅಂದರೆ ಅಲ್ಲಿ ಕರೆಂಟ್ ಜಾಸ್ತಿ ಬೇಕು. ಕರೆಂಟ್ ಜಾಸ್ತಿ ಬೇಕಂದರೆ ಆ ವೈರ್ ಏನು ಸಪ್ಲೈ ಮಾಡ್ತಕ್ಕಂಥ ವೈರು ಆ ಒಂದು ಸ್ಟ್ರೆಂತ್ ಕೂಡ ಏನಾಗಿರ್ಬೇಕು, ಇಟ್ ಈಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್. ದ ಸ್ಟ್ರೆಂತ್ ಆಫ್ the capacity of the wire is more compared to low current required devices. Therefore, for example electric fan ಆಗಿರ್ಬೋದು, TV ಆಗಿರ್ಬೋದು, ಅದೇ ರೀತಿ ಎಲೆಕ್ಟ್ರಿಕ್ ಬಲ್ಬ್ ಆಗಿರ್ಬೋದು, ಇವೆಲ್ಲ ಎಲೆಕ್ಟ್ರಿಕಲ್ ಡಿವೈಸಸ್ ಇವೆಲ್ಲ ಲಿಟ್ಲ್ ಬಿಟ್ ಕಡಿಮೆ ಕರೆಂಟ್ ಸಾಕು, ಇವಕ್ಕೆ ಅತಿ ಹೆಚ್ಚು ಕರೆಂಟ್ ಬೇಕಾಗಿಲ್ಲ. ಹಾಗಾಗಿ ಇವಕ್ಕೆ ಮಿನಿಮಮ್ ಸ್ಟ್ರೆಂತ್ ಇರ್ತಕ್ಕಂಥ ಥ್ರೆಡ್ಸ್ ಇರ್ತಕ್ಕಂಥ ಒಂದು ವೈರ್ಗಳನ್ನು ಯೂಸ್ ಮಾಡ್ತೀವಿ. ಬಟ್ ಎಲೆಕ್ಟ್ರಿಕ್ ಹೀಟರ್, ಎಲೆಕ್ಟ್ರಿಕ್ ಗೀಸರ್ ಮತ್ತು ಎಲೆಕ್ಟ್ರಿಕ್ ವಾಟರ್ ಹೀಟರ್, ವಾಷಿಂಗ್ ಮಿಷನ್ ಇವುಗಳಿಗೆಲ್ಲ ನಾವೇನು ಮಾಡ್ತಾ ಹೋಗ್ತೀವಿ, ಹೈ ಸ್ಟ್ರೆಂತ್ ಇರ್ತಕ್ಕಂಥ ವೈರನ್ನು ಯೂಸ್ ಮಾಡ್ತೀವಿ. ಬಿಕಾಸ್ ದೀಸ್ ಆರ್ ಆಲ್ ಪವರ್ ಸರ್ಕ್ಯೂಟ್ಸ್ ಅಂತೇಳಿ ಕನೆಕ್ಟೆಡ್ ಬೈ ಪವರ್ ಸರ್ಕ್ಯೂಟಿಂದ ಇವುಗಳನ್ನೆಲ್ಲ ಕನೆಕ್ಟ್ ಮಾಡಿರ್ತಾರೆ. ಅಲ್ಲಿ ಸಪ್ರೇಟ್ ವೈರನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಗೊತ್ತಾಯ್ತು ಹೇಳಿದ್ದು. ಇಲ್ಲಿ 2-3 ಟೈಪ್ಸ್ ಆಫ್ ವೈರನ್ನು ಯೂಸ್ ಮಾಡ್ತೀವಿ ನಾವು, ಗೊತ್ತಿರಬೇಕು ನಿಮಗೆ. ಒಂದು ರೆಡ್ ಇನ್ಸುಲೇಷನ್ ವೈರು, ಲೈವ್ ವೈರ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟು ಬ್ಲಾಕ್ ಇನ್ಸುಲೇಷನ್ ವೈರು, ದಟ್ ಈಸ್ ಕಾಲ್ಡ್ ನ್ಯೂಟ್ರಲ್ ವೈರ್ ಅಂತ ಹೇಳ್ತೀವಿ, ನೆಗೆಟಿವ್. ಆ್ಯಂಡ್ ಗ್ರೀನ್ ಇನ್ಸುಲೇಷನ್ ವೈರನ್ನು ನಾವು ಗ್ರೌಂಡಿಂಗ್ ಅಂತ ಹೇಳ್ತೀವಿ. ಗ್ರೌಂಡ್ ಅಂದರೆ ಆಲ್ ದ ಕನೆಕ್ಷನ್ಸ್ ಆರ್ ಕನೆಕ್ಟೆಡ್ ಟು ಎ ಅರ್ತ್. ಅರ್ಥಿಂಗ್ ಅಂದರೆ ಗೊತ್ತಿರಬೇಕು ನಿಮಗೆ, ಆಲ್ ದ ಕನೆಕ್ಷನ್ಸ್ ಇನ್ ದ ಸರ್ಕ್ಯೂಟ್ಸ್ ಆರ್ ಕನೆಕ್ಟೆಡ್ ಟು ಗ್ರೌಂಡ್. ವೈ ಈಸ್ ಇಟ್ ನೆಸೆಸರಿ ಅಂತ ಕೇಳ್ತಾರೆ, ಅದು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಯಾಕೆ ಅದು ಬೇಕು, ಅರ್ಥಿಂಗ್ ಯಾಕೆ ಬೇಕು, ಅರ್ಥಿಂಗಿಂದ ಏನು ಉಪಯೋಗ ಅಂತೇಳಿ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಈಗ ನಿಮ್ಮ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಗೊತ್ತಿರಬೇಕು. ಮೇಯ್ನಾಗಿ ಒಂದು PUC ಕನೆಕ್ಟ್ ಮಾಡ್ತಾ ಹೋಗ್ತಾರೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಮೀಟರ್ ಕನೆಕ್ಟ್ ಮಾಡ್ತಾ ಹೋಗ್ತಾರೆ, ನೆಕ್ಸ್ಟ್ ಇವು ಡಿಸ್ಟ್ರಿಬ್ಯೂಷನ್ ಬಾಕ್ಸಿಗೆ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಡಿಸ್ಟ್ರಿಬ್ಯೂಷನ್ ಬಾಕ್ಸಿಂದ ನೆಕ್ಸ್ಟ್ ಸರ್ಕ್ಯೂಟ್ಸಿಗೆ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಸರ್ಕ್ಯೂಟ್ಸಲ್ಲಿ 2 ಟೈಪ್ಸ್ ಬರ್ತವೆ, ಒಂದು ಪವರ್ ಸರ್ಕ್ಯೂಟ್, ಇನ್ನೊಂದು ಲೈಟಿಂಗ್ ಸರ್ಕ್ಯೂಟ್ ಅಂತೇಳಿ. ಪವರ್ ಸರ್ಕ್ಯೂಟಿಂದ ಎಲೆಕ್ಟ್ರಿಕಲ್ ಫ್ರಿಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, ಗೀಸರ್ ಈ ರೀತಿ ಡಿವೈಸಸ್ಗಳಿಗೆ ಪವರ್ ಸರ್ಕ್ಯೂಟಿಂದ ಕನೆಕ್ಟ್ ಮಾಡಿರ್ತಾರೆ. ಎಲೆಕ್ಟ್ರಿಕ್ ಬಲ್ಬ್, ಟೆಲಿವಿಷನ್ and electric fan, these are all appliances can be connected by lighting circuits ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. Then all the connections in the circuit are connected to a ground, that is called as earthing. Earthing is very very important. It is save the electrical circuit in the situation of overloading or short circuit. Therefore, this is called as domestic electric circuit. In our country, the potential difference between the two points is 220 volt. ನಮ್ಮ ಮನೆಗಳಲ್ಲಿ ಏನು ಬಳಕೆ ಮಾಡ್ತಕ್ಕಂಥ ಕರೆಂಟಿನ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತಪ್ಪ ಅಂದರೆ 220 ವೋಲ್ಟ್ ಕೆಪಾಸಿಟಿ ವೋಲ್ಟೇಜ್ ಇರುತ್ತೆ ನಮ್ಮ ಮನೆಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಕರೆಂಟ್. ಅದರ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂದರೆ 50 ಹರ್ಟ್ಜ್ ಇರುತ್ತೆ. Therefore, the meter board in the house, these wires pass into an electricity meter through a main fuse. ಮೇನ್ ಫ್ಯೂಸ್ ಅಂತ ಎಲೆಕ್ಟ್ರಿಸಿಟಿ ಮೀಟರ್ಗೆ ಕನೆಕ್ಟ್ ಮಾಡಿರ್ತಾರೆ. ಥ್ರೂ ದ ಮೇನ್ ಸ್ವಿಚ್ ದೇ ಆರ್ ಕನೆಕ್ಟೆಡ್ ಟು ದ ಲೈನ್ ವೈರ್ಸ್ ಇನ್ ದ ಹೌಸ್. ದೀಸ್ ವೈರ್ಸ್ ಸಪ್ಲೈ ಎಲೆಕ್ಟ್ರಿಸಿಟಿ ಟು ಸಪ್ರೇಟ್ ಸರ್ಕ್ಯೂಟ್ ವಿಚ್ ಇನ್ ದ ಹೌಸ್. ಆ ವೈರ್ಗಳ ಮುಖಾಂತರ ನಮ್ಮ ಮನೆಗಳಿರ್ತಕ್ಕಂಥ ಡಿವೈಸಸ್ಗಳಿಗೆ ನಾವು ಆ ಒಂದು ವೈರ್ಗಳ ಮುಖಾಂತರ ನಾವು ಸಪ್ರೇಟ್ ಮಾಡ್ತಾ ಹೋಗ್ತೀವಿ.
15 ಆಂಪಿಯರ್ ಕರೆಂಟ್ ರೇಟಿಂಗ್ ಫಾರ್ ಅಪ್ಲಯನ್ಸಸ್ ವಿತ್ ಹೈಯರ್ ಪವರ್ ರೇಟಿಂಗ್ಸ್. 15 ಆಂಪಿಯರ್ ಕರೆಂಟ್ ಇರ್ತಕ್ಕಂಥ ಒಂದು ರೇಟಿಂಗ್ ಇರ್ತಕ್ಕಂಥ ಅಪ್ಲಯನ್ಸಸ್ಗಳು ಕೆಲವು ಇರ್ತವೆ. ಅವುಗಳಲ್ಲಿ ನಾವು ಹೈಯರ್ ರೇಟಿಂಗ್ ಪವರ್ಸ್ ಅಂತ ಹೇಳ್ತೀವಿ, ಹೈಯರ್ ರೇಟಿಂಗ್ ಸರ್ಕ್ಯೂಟ್ಸ್ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಗೀಝರ್ ಅಂತ ಹೇಳಿದೆ, ಏರ್ ಕೂಲರ್ ಅಂತ ಹೇಳಿದೆ, ವಾಷಿಂಗ್ ಮಿಷಿನ್ ಅಂತ ಹೇಳಿದೆ. ಇಲ್ಲಿ ನಾವು ಇವುಗಳನ್ನು ನಾವು ದೀಸ್ ಆರ್ ಡಿವೈಸಸ್ ಆರ್ ಕನೆಕ್ಟೆಡ್ ಬೈ ದ ಪವರ್ ಸರ್ಕ್ಯೂಟ್ ಅಂತ ಹೇಳ್ತಾ ಹೋಗ್ತೀವಿ. ಅವುಗಳನ್ನು ನಾವು ಪವರ್ ಸರ್ಕ್ಯೂಟಿಂದ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಇನ್ನು ಕೆಲವಕ್ಕೆ 5 ಆಂಪಿಯರ್ ಕರೆಂಟ್ ಆದರೆ ಸಾಕಾಗುತ್ತೆ. ಫಾರ್ ಎಕ್ಸಾಂಪಲ್ ಟೆಲಿವಿಷನ್, ಫ್ಯಾನ್, ಬಲ್ಬ್ ಇವುಗಳೆಲ್ಲ ಕೂಡ 5 ಆಂಪಿಯರ್ ಕರೆಂಟ್ ಆಗುತ್ತೆ. ಅವುಗಳನ್ನ ಲೈಟಿಂಗ್ ಸರ್ಕ್ಯೂಟಿಂದ ಕನೆಕ್ಟ್ ಮಾಡಿರ್ತಾರೆ. ದಿಸ್ ಈಸ್ ನಾವು ಮೇಯ್ನಾಗಿ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ನಾವು ಯೂಸ್ ಮಾಡೋದು ಪ್ಯಾರಲಲ್ ಸರ್ಕ್ಯೂಟು. ಪ್ಯಾರಲಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನೀವು ಫಸ್ಟಲ್ಲಿ ಸೀರೀಸು ಮತ್ತು ಪ್ಯಾರಲಲ್ ಕಲ್ತಿರ್ತೀವಿ ನೋಡಿರಿ. ಪ್ಯಾರಲಲ್ ಏನಾಗುತ್ತೆ, ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ ಈಸ್ ಡಿಕ್ರೀಸ್ ಆಯಿತು, ದ ಕರೆಂಟ್ ಈಸ್ ಡಿವೈಡೆಡ್ ಟು ದ ಆಲ್ ದ ಡಿವೈಸಸ್. ಕರೆಂಟ್ ಏನಾಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ, ಇಂಡಿಪೆಂಡೆಂಟ್ ಆಗಿರುತ್ತೆ. ಅಲ್ಲಿ ಆಲ್ ದ ಅಪ್ಲಯನ್ಸಸ್ ಆರ್ ಇಂಡಿಪೆಂಡೆಂಟ್ ಆಗಿರುತ್ತೆ ಪ್ಯಾರಲಲ್ ಆಗಿ. ಹಾಗಾಗಿ ನಾವು ಏನು ಮಾಡ್ತಾ ಹೋಗ್ತೀವಿ, ಡೊಮೆಸ್ಟಿಕ್ ಸರ್ಕ್ಯೂಟನ್ನು ಅದು ಅಷ್ಟು ಪ್ಯಾರಲಲ್ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಯಾವ್ದಾದ್ರು ಎಲೆಕ್ಟ್ರಿಕಲ್ ಡಿವೈಸ್ ಏನಾದರೂ ಡ್ಯಾಮೇಜ್ ಆದರೆ ರಿಮೈನಿಂಗ್ ಡಿವೈಸಸ್ ಅವು ಪಡೆಗೆ ವರ್ಕ್ ಮಾಡ್ತಾ ಇರ್ತವೆ. ಬಟ್ ಸೀರೀಸಲ್ಲಿ ಹಂಗೆ ಆಗಲ್ಲ. ಒಂದು ಯಾವ್ದಾದ್ರು ಡ್ಯಾಮೇಜ್ ಆಯ್ತಪ್ಪ ಅಂದರೆ ಎಲ್ಲವೂ ಕೂಡ ಕನೆಕ್ಷನ್ ತಪ್ಪುತ್ತೆ. ಅದಕ್ಕೋಸ್ಕರ ನಾವು ಮನೆಗಳಲ್ಲಿ ಹೆಚ್ಚಾಗಿ ನಾವು ಪ್ಯಾರಲಲ್ ಸರ್ಕ್ಯೂಟನ್ನೇ ಕನೆಕ್ಟ್ ಮಾಡ್ತಕ್ಕಂಥದ್ದು. ಅದು ಗೊತ್ತಿರಬೇಕು ನಿಮಗೆ. ಇನ್ನು ಫಾರ್ ಎಕ್ಸಾಂಪಲ್ ನಿಮಗೆ ನೆಕ್ಸ್ಟ್ ನಾನು ಹೇಳಿದೆ ಗ್ರೀನ್ ಇನ್ಸುಲೇಷನ್ ವೈರ್ ಅಂತ ಕನೆಕ್ಟ್ ಮಾಡ್ತಾ ಹೋಗ್ತೀವಿ ಅಂತೇಳಿ. ಟು ಎ ಮೆಟಲ್ ಪ್ಲೇಟ್ ಡೀಪ್ ಇನ್ ದ ಅರ್ತ್, ನಮ್ಮ ನೆಲದೊಳಗಡೆ ಒಂದು 2 ರಿಂದ 3 ಅಡಿ ಗುಂಡಿ ತೆಗೆದು ಅದನ್ನು ಅರ್ಥಿಂಗನ್ನು ಕನೆಕ್ಟ್ ಮಾಡಿದ್ದಾರೆ. ಬಿಕಾಸ್ ದ ಅರ್ಥಿಂಗ್ ಈಸ್ ವೆರಿ ನೆಸೆಸರಿ ಫಾರ್ ದ ಡೊಮೆಸ್ಟಿಕ್ ಸರ್ಕ್ಯೂಟ್. ಎಲೆಕ್ಟ್ರಿಕ್ ಪಾಸ್, ಟೋಸ್ಟರ್ ಇವೆಲ್ಲ ನಾವೆಲ್ಲ ಲೋ ರೆಸಿಸ್ಟೆನ್ಸ್ ಕಂಡಕ್ಟಿಂಗ್ ಮೆಟೀರಿಯಲ್ ಮತ್ತು ಹೈ ರೆಸಿಸ್ಟೆನ್ಸ್ ಕಂಡಕ್ಟಿಂಗ್ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿರ್ತೀವಿ ನಮ್ಮ ಮನೆಗಳಲ್ಲಿ. ದ ಕರೆಂಟ್ that may takes any leakage of current to the metallic body of the appliances keep its potential to that of the earth. ಅವಾಗ ಏನಾಗುತ್ತೆ, ಆ ಲೀಕೇಜ್ ಆಗಿರ್ತಕ್ಕಂಥ ಕರೆಂಟನ್ನು ದಿಸ್ ಈಸ್ ಟ್ರಾನ್ಸ್ಫರ್ ಟು ದ ಗ್ರೌಂಡ್. ಯಾವಾಗ ಅರ್ಥಿಂಗ್ ಕನೆಕ್ಟ್ ಮಾಡಿದರೆ ಸರ್ಕ್ಯೂಟಲ್ಲಿ ಏನು ಕರೆಂಟ್ ಲೀಕೇಜ್ ಆಗ್ತಿರುತ್ತೋ ಆ ಲೀಕೇಜ್ ಆಗಿರ್ತಕ್ಕಂಥ ಕರೆಂಟನ್ನು ಅದು ಗ್ರೌಂಡಿಗೆ ಸಪ್ಲೈ ಮಾಡುತ್ತೆ. ಯಾಕೆ ಸಪ್ಲೈ ಮಾಡಬೇಕು, ಅದನ್ನು ಹಾಗೇ ಬಿಡ್ಬೋದಲ್ಲ ಅಂತ ಕೇಳ್ಬೋದು. ಅಲ್ಲಿ ಅರ್ಥಿಂಗ್ ಆಗಿ ಅಥವಾ ಲೀಕೇಜ್ ಆಗಿರ್ತಕ್ಕಂಥ ಕರೆಂಟನ್ನು ಹಾಗೇ ಬಿಟ್ಟರೆ ಅಂತ ಆಗುತ್ತೆ, ಹೀಟ್ ಜನ್ರೇಟ್ ಆಗಿ ಲೀಕೇಜ್ ಜಾಸ್ತಿ ಆದಂಗೆಲ್ಲ ಹೀಟ್ ಜನ್ರೇಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಆ ಒಂದು ಇನ್ಸಿಡೆಂಟನ್ನು ತಪ್ಸೋಕ್ಕೋಸ್ಕರ ಏನು ಮಾಡ್ತಾರೆ, ಅರ್ಥಿಂಗನ್ನು ಮಾಡಿರ್ತಾರೆ. ಅರ್ಥಿಂಗಿಂದ ಏನಾಗುತ್ತೆ, ಆ ಲೀಕೇಜ್ ಆಗಿರ್ತಕ್ಕಂಥ ಕರೆಂಟ್ ಏನಾಗುತ್ತೆ ಗ್ರೌಂಡಿಗೆ ಹೋಗೋದ್ರಿಂದ ನೋಡಿದಂಥ ಎಲೆಕ್ಟ್ರಿಕಲ್ ಡಿವೈಸಸ್ಗಳೆಲ್ಲ ಕಡೆ ಏನಾಗ್ತಾ ಹೋಗ್ತವೆ, ಶಾರ್ಟ್ ಸರ್ಕ್ಯೂಟ್ ಆಗದೆ ಸೇಫ್ ಆಗಿ ಇರ್ತವೆ ಅಂತ ಹೇಳ್ಬೋದು. ನೀವು ಎಲೆಕ್ಟ್ರಿಕ್ ಶಾಕನ್ನು ನೋಡಿರ್ಬೋದು, ಕೆಲವು ಟೈಮ್ ಶಾಕ್ ನೋಡಿರ್ತೀರ. ಆ ಶಾಕ್ ಆಗೋ ಉದ್ದೇಶ ಅದೇ ಆಯಿತಾ. ದಿಸ್ ಈಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ domestic electric circuit. Therefore we are all using in our houses. They are connected parallel to each other. ಎಲ್ಲವನ್ನು ಕೂಡ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತೀವಿ ಅನ್ನೋದು ಗೊತ್ತಿರಬೇಕು ನಿಮಗೆ. ಹಾಗಾಗಿ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಂತಂದರೆ ದಿಸ್ ಪ್ಯಾರಲಲ್ ಸರ್ಕ್ಯೂಟ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. Therefore ಇದಿಷ್ಟು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್ ಟು ಹೋಮ್ ಈಸ್ ಸಪ್ಲೈಡ್ ಥ್ರೂ ದ ಮೇನ್ಸ್. ಅದೇನು ಹೇಳಿದೆ ಇದುವರೆಗೂ ಅದನ್ನ ಎಕ್ಸ್ಪ್ಲನೇಷನ್ನು. ಎಲೆಕ್ಟ್ರಿಕ್ ಪವರ್ ಟು ಹೋಮ್ಸ್ ಈಸ್ ಸಪ್ಲೈಡ್ ಥ್ರೂ ದ ಮೇನ್ ಸಪ್ಲೈಯಿಂದ ನಮಗೆ ಸಪ್ಲೈ ಆಗುತ್ತೆ. ಇಟ್ ಹ್ಯಾಸ್ 2 ವೈರ್ಸ್. ಒನ್ ಈಸ್ ಎ ಲೈವ್ ವೈರ್, ಪಾಸಿಟಿವ್ ವೈರ್ ಅಂತ ಹೇಳ್ತಾ ಕರ್ತೀವಿ, ಆ್ಯಂಡ್ ವಿತ್ ರೆಡ್ ಇನ್ಸುಲೇಷನ್ ನೋಡ್ತಿರ್ಬೇಕಿದ್ದು ರೆಡ್ ಕಲರ್ ಆಗಿರುತ್ತೆ. ಆ್ಯಂಡ್ ದ ಅದರ್ ಈಸ್ ನ್ಯೂಟ್ರಲ್ ವೈರ್, ನೆಗೆಟಿವ್ ವೈರ್ ಅಂತ ಹೇಳ್ತೀವಿ, ವಿತ್ ಬ್ಲಾಕ್ ಇನ್ಸುಲೇಷನ್ ಅಂತಲೂ ಹೇಳ್ತಾ ಹೋಗ್ತೀವಿ. The potential difference between the 2 wire is 220 volt. The potential difference between the 2 wire is 220 volts. In our country, the frequency is 50 hertz ಅಂತಲೂ ಹೇಳ್ತೀವಿ. The earth wire is with green insulation is connected to a metal plate kept in the ground. ಅರ್ತ್ ವೈರು ಅಂದರೆ ಅದನ್ನು ಅರ್ತ್ ವೈರನ್ನು ಯೂಸ್ ಮಾಡ್ತೀವಿ, ಗ್ರೀನ್ ಇನ್ಸುಲೇಷನ್ ಇರುತ್ತೆ ಅಂತ ಹೇಳಿದ್ದೆ ನಾನು. ಅದನ್ನು ಡೀಪ್ ಇನ್ ದ ಗ್ರೌಂಡ್, ಇಟ್ ಈಸ್ ಕನೆಕ್ಟೆಡ್ ಟು ಡೀಪ್ ಇನ್ ದ ಗ್ರೌಂಡ್ ಅಂತಲೂ ಹೇಳ್ತಾ ಹೋಗ್ತೀವಿ. ಗ್ರೌಂಡಿನ ಒಂದು ಒಳಗಡೆ ಕನೆಕ್ಟ್ ಮಾಡಿರ್ತೀವಿ. 2 separate circuits are used. One of a 15 ampere for appliances with higher power ratings like geysers, air conditioners, etc. The other of 5 ampere for fans, bulbs, etc. ಕಡಿಮೆ ಕೆಪಾಸಿಟಿ ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಡಿವೈಸಸ್ಗೆ ನಾವು 5 ಆಂಪಿಯರಿಂದ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅಲ್ಲಿ ನಾವು ಸರ್ಕ್ಯೂಟಲ್ಲಿ ನಮ್ಮೇನು ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ 2 ಟೈಪ್ಸ್ ಆಫ್ ಸರ್ಕ್ಯೂಟ್ ಬರುತ್ತೆ ಅಂತ ಹೇಳ್ತೀವಿ. ಒಂದು ಪವರ್ ಸರ್ಕ್ಯೂಟ್ಸ್, ಇನ್ನೊಂದು ಲೈಟಿಂಗ್ ಸರ್ಕ್ಯೂಟ್ಸ್ ಅಂತೇಳಿ. ಪವರ್ ಸರ್ಕ್ಯೂಟ್ಸ್ ಅಂದರೆ ಈ ರೀತಿ ಗೀಝರ್, ಏರ್ ಕಂಡೀಷನರ್ಸ್, ವಾಷಿಂಗ್ ಮಿಷನ್ ಅವುಗಳನ್ನು ಪವರ್ ಸರ್ಕ್ಯೂಟಿಂದ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಫ್ಯಾನ್ಸ್, ಬಲ್ಬ್ಗಳನ್ನು ನಾವು ಲೈಟಿಂಗ್ ಸರ್ಕ್ಯೂಟಿಂದ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ದಿ ಡಿಫ್ರೆಂಟ್ ಅಪ್ಲಯನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಸೊ ದಟ್ ಎವ್ರಿ ಅಪ್ಲಯನ್ಸಸ್ ಗೆಟ್ ಈಕ್ವಲ್ ವೋಲ್ಟೇಜ್ ಆ್ಯಂಡ್
even one is switched off, the other are not affected. ಗೊತ್ತಾಯ್ತು ಹೇಳಿದ್ದು. Domestic electric circuits are connected in parallel circuits. Therefore, in this circuit, voltage is equal all to electrical devices, and they are independent. If one is damaged, one electrical appliances is damaged, other in remaining electrical devices are continue to work the same. Therefore, the appliances have metallic body like electric iron, refrigerators, etc. Their metallic body is connected to the earth wire, so that if there is a leakage of current, it passes to earth and prevents electric shock. ನೋಡಿರ್ಬೋದು ನೀವು, ಮೆಟಾಲಿಕ್ ಬಾಡಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಅಥವಾ ಇವುಗಳ ರೆಫ್ರಿಜರೇಟರ್ ಇವುಗಳನ್ನು ನಾವು ಅರ್ಥಿಂಗ್ ಕನೆಕ್ಟ್ ಮಾಡಿರ್ತೀವಿ. ಬಿಕಾಸ್ ದೇರ್ ಮೆಟಾಲಿಕ್ ಬಾಡಿ ಇಸ್ ಕನೆಕ್ಟೆಡ್ ಟು ದ ಅರ್ತ್ ವೈರ್. ಅವುಗಳನ್ನು ಅರ್ತ್ ವೈರಿಗೆ ಕನೆಕ್ಟ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಲೀಕೇಜ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಶಾಕ್ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಆ ರೀತಿ ಅರ್ಥಿಂಗನ್ನು ಮಾಡಿರ್ತಾರೆ. ದಿಸ್ ಈಸ್ ಅಬೌಟ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೆಕ್ಸ್ಟ್, ದಿಸ್ ಈಸ್ ಎಲೆಕ್ಟ್ರಿಕ್ ಫ್ಯೂಸ್. ನೋಡಿ, these are the images of electric fuse. This is a famous and familiar electric fuse, and this is nowadays we are using advanced electric fuse ಅಂತ ಹೇಳ್ತಾ ಹೋಗ್ತೀವಿ. ಇದು ಕೂಡ ಎಲೆಕ್ಟ್ರಿಕ್ ಫ್ಯೂಸ್, ಬಟ್ ನವಡೇಸ್ ಎಲೆಕ್ಟ್ರಿಕಲ್ ಡಿವೈಸಸ್ಗಳು, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳಲ್ಲಿ ನಾವು ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಇವು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಫ್ಯೂಸ್ ಆಗಿರುತ್ತೆ. ನೋಡಿ, ಎಲೆಕ್ಟ್ರಿಕ್ ಫ್ಯೂಸ್ ಅಂದರೆ ಏನಪ್ಪ ಅಂದರೆ, ಎಲೆಕ್ಟ್ರಿಕ್ ಫ್ಯೂಸ್ ಈಸ್ ಎ ಸೇಫ್ಟಿ ಡಿವೈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಟು ಪ್ರೊಟೆಕ್ಟ್ ದ ಸರ್ಕ್ಯೂಟ್ ಅಪ್ಲಯನ್ಸಸ್ ಫ್ರಮ್ ಡ್ಯಾಮೇಜ್ ಡ್ಯೂ ಟು ಓವರ್ಲೋಡಿಂಗ್ ಆ್ಯಂಡ್ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್. ಓವರ್ಲೋಡಿಂಗ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಐ ವೋಲ್ಟೇಜ್ ಬಂದುಬಿಡುತ್ತೆ. ಸಡನ್ನಾಗಿ ಐ ವೋಲ್ಟೇಜ್ ಸಪ್ಲೈ ಆಗ್ತಿರುತ್ತೆ, ಕರೆಂಟ್ ಪಾಸ್ ಆಗ್ತಿರುತ್ತೆ. ಅದರಿಂದ ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ, ಎಲೆಕ್ಟ್ರಿಕಲ್ ಡಿವೈಸಸ್ಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕ್ ಫ್ಯೂಸನ್ನು ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಫ್ಯೂಸ್ ಈಸ್ ಎ ಡಿವೈಸ್, ಸೇಫ್ಟಿ ಡಿವೈಸ್ ವಿಚ್ ಮೇಕ್ಸ್ ಆರ್ ಬ್ರೇಕ್ಸ್ ದ ಕರೆಂಟ್ ಅಂತ ಗೊತ್ತಿರಬೇಕು ನಿಮಗೆ. ಇಟ್ ಈಸ್ ಎ ವೈರ್ ಹ್ಯಾವಿಂಗ್ ಐ ರೆಸಿಸ್ಟೆನ್ಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಹಾಗಾದರೆ ಎಲೆಕ್ಟ್ರಿಕ್ ಫ್ಯೂಸಲ್ಲಿ ನಾವು ಒಂದು ವೈರನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣ್ತಾ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫ್ಯೂಸಲ್ಲಿ ಯೂಸ್ ಮಾಡ್ತಕ್ಕಂಥ ವೈರ್. ಇಲ್ಲಿ ಇರುತ್ತೆ ಮಧ್ಯ. ದಿಸ್ ಈಸ್ ಎ ವೈರ್, ದಿಸ್ ಈಸ್ ಅನ್ ಅಲಾಯ್ ಮೇಡ್ ಅಪ್ ಆಫ್ ಟು ಡಿಫ್ರೆಂಟ್ ಮೆಟಲ್ಸ್. ದಿಸ್ ಈಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಐ ರೆಸಿಸ್ಟೆನ್ಸ್ ಪವರ್. ಸ್ವಲ್ಪ ಹೀಟ್ ಆದಷ್ಟು ಏನಾಗುತ್ತೆ, ಅದು ಮೆಲ್ಟ್ ಆಗ್ತಾ ಹೋಗುತ್ತೆ. ಇಫ್ ಎಕ್ಸಸ್ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್, ದ ಫ್ಯೂಸ್ ವೈರ್ ಮೆಲ್ಟ್ಸ್ ಆ್ಯಂಡ್ ಬ್ರೇಕ್ಸ್ ದ ಸರ್ಕ್ಯೂಟ್. ಎಕ್ಸಸ್ ಆಫ್ ಕರೆಂಟು, ಸಡನ್ನಾಗಿ ಕರೆಂಟ್ ಇನ್ಕ್ರೀಸ್ ಆಯಿತು ಅಂದರೆ, ಇನ್ಕ್ರೀಸ್ ಆದಾಗ ಎಕ್ಸಸ್ ಆಫ್ ಕರೆಂಟ್ ಪಾಸ್ ಆಗ್ತಾ ಹೋಗುತ್ತೆ. ಎಕ್ಸಸ್ ಆಫ್ ಕರೆಂಟ್ ಪಾಸ್ ಆದಾಗ ಅದು ಏನಾಗುತ್ತೆ, ಹೀಟ್ ಆಗಿಬಿಡುತ್ತೆ. ಬೇಗ ಹೀಟ್ ಆದಾಗ ಏನಾಗುತ್ತೆ, ಮೆಲ್ಟ್ ಆಗ್ತಾ ಹೋಗುತ್ತೆ. ಮೆಲ್ಟ್ ಆಗೋದ್ರಿಂದ ಅಲ್ಲಿಗೆ ಆ ಕರೆಂಟನ್ನು ಬ್ರೇಕ್ ಮಾಡುತ್ತೆ. ಅಲ್ಲಿಂದ ಮುಂದಕ್ಕೆ ಸಪ್ಲೈ ಇರಲ್ಲ. ಅಲ್ಲಿಂದ ಮುಂದೆ ಇರ್ತಕ್ಕಂಥ ಡಿವೈಸಸ್ಗಳು ಏನಾಗ್ತಾ ಹೋಗ್ತಾವಾಗ ಸೇಫ್ ಆಗ್ತಾ ಹೋಗ್ತವೆ. Therefore, fuse wire is made of a metal or an alloy of metal like lead and tin, aluminum and copper. ಅದೊಂದು ಮಿಶ್ರ ಲೋಹ ಅಂತ ಹೇಳ್ತೀವಿ. ಎರಡಕ್ಕಿಂತ ಹೆಚ್ಚು ಲೋಹಗಳನ್ನು ಸೇರಿಸಿ ಮಾಡಿರ್ತಕ್ಕಂಥದ್ದು. ಫ್ಯೂಸ್ ವೈರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಲೈವ್ ವೈರ್. ಫ್ಯೂಸ್ ವೈರನ್ನು ಯಾವಾಗಲೂ ಕೂಡ ನಾವು ಲೈವ್ ವೈರಿಗೆ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ನಾವು ಲೈವ್ ವೈರಿಗೆ ನೋಡಿ ಪೋಲ್ ಫ್ಯೂಸನ್ನು ಲೈವ್ ವೈರಿಗೆ ಸೀರೀಸಾಗಿ ಕನೆಕ್ಟ್ ಮಾಡಿದ್ದೀವಿ. ಈ ರೀತಿ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ಅಬೌಟ್ ಎಲೆಕ್ಟ್ರಿಕ್ ಫ್ಯೂಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಓವರ್ಲೋಡಿಂಗ್? ಹೇಳಿದಾನೆ, ಓವರ್ಲೋಡಿಂಗು ಶಾರ್ಟ್ ಸರ್ಕ್ಯೂಟ್ ಅಂತಂದರೆ ಏನು? ಹಂಗಂದರೆ ಓವರ್ಲೋಡಿಂಗ್ ಈಸ್ ಕಾಸ್ಡ್ ಡ್ಯೂ ಟು ಇನ್ಕ್ರೀಸ್ ಇನ್ ವೋಲ್ಟೇಜಲ್ಲಿ ಏನಾದರೂ ಇನ್ಕ್ರೀಸ್ ಆದರೆ ಓವರ್ಲೋಡಿಂಗ್ ಆಗುತ್ತೆ. ಆರ್ ಇಫ್ ದ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಕಮ್ಸ್ ಇನ್ ಕಾಂಟ್ಯಾಕ್ಟ್, ಲೈವ್ ವೈರು ಮತ್ತು ನ್ಯೂಟ್ರಲ್ ವೈರ್ ಎರಡಕ್ಕೆ ಒಂದಕ್ಕೊಂದು ಟಚ್ ಆದರೂ ಕೂಡ ಅಲ್ಲಿ ಓವರ್ಲೋಡಿಂಗ್ ಆಗುತ್ತೆ. ಇಫ್ ಟೂ ಮೆನಿ ಅಪ್ಲಯನ್ಸಸ್ ಆರ್ ಕನೆಕ್ಟೆಡ್ ಟು ಎ ಸಿಂಗಲ್ ಸಾಕೆಟ್, ಒಂದೇ ಒಂದು ಸ್ವಿಚ್ಚಲ್ಲಿ ಸಾಕಷ್ಟು ಎಲೆಕ್ಟ್ರಿಕಲ್ ಡಿವೈಸಸ್ಗಳನ್ನು ನಾವು ಕನೆಕ್ಟ್ ಮಾಡಿದಾಗ ಅಲ್ಲಿ ಒಂದಕ್ಕೊಂದು ಟಚ್ ಆಗೋ ಚಾನ್ಸಸ್ ಇರುತ್ತೆ. ಹೆವಿ ವೋಲ್ಟೇಜ್ ಆಗುತ್ತೆ. ಅವಾಗ ಅದು ಏನಾಗುತ್ತೆ, ಓವರ್ಲೋಡಿಂಗ್ ಅಂತ ಹೇಳ್ತೀವಿ. ಇಟ್ ರಿಸಲ್ಟ್ಸ್ ಇನ್ ಓವರ್ಲೋಡಿಂಗ್ ಆಫ್ ದ ವೈರ್ಸ್ ಆ್ಯಂಡ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ದ ಸರ್ಕ್ಯೂಟ್ ಆ್ಯಂಡ್ ಅಪ್ಲಯನ್ಸಸ್. ಓವರ್ಲೋಡಿಂಗ್ ಅಂತಂದರೆ ಅದಕ್ಕೆ ಕೆಪಾಸಿಟಿಗಿಂತ ಜಾಸ್ತಿ ಸಪ್ಲೈ ಆಗ್ತಾಯಿದೆ. ಆ ವೈರ್ನ ಕೆಪಾಸಿಟಿ ಒಂದು 5 ಆಂಪಿಯರ್ ಕರೆಂಟ್ ಅಂತ ಇರುತ್ತೆ. ಅಷ್ಟು ಸಪ್ಲೈ ಆಗ್ತಾಯಿದ್ರೆ ಅದು ತಡ್ಕೊಳ್ಳುತ್ತೆ. ಅದಕ್ಕಿಂತ ಜಾಸ್ತಿ ಸಪ್ಲೈ ಆಗ್ತಿದ್ರೆ ಏನಾಗುತ್ತೆ, ಅದು ಅವಾಗ ಅದಕ್ಕೆ ಕೆಪಾಸಿಟಿ ಎಲ್ಲ ಮೆಲ್ಟ್ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಓವರ್ ಲೋಡಿಂಗ್ ಅಂತ ಕೂಡ ಕರಿತಾ ಹೋಗ್ತೀವಿ. ಶಾರ್ಟ್ ಸರ್ಕ್ಯೂಟ್ ಅಂತಂದರೆ ಏನಾಗಾದರೆ, ಶಾರ್ಟ್ ಸರ್ಕ್ಯೂಟ್ ಈಸ್ ಇಟ್ ಕಾಸ್ಡ್ ವೆನ್ ದ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಕಮ್ಸ್ ಇನ್ ಕಾಂಟ್ಯಾಕ್ಟ್. ಹೇಳಿದ್ನಲ್ಲ ಅವಾಗಲೇ, ಲೈವ್ ವೈರು ಮತ್ತು ನ್ಯೂಟ್ರಲ್ ವೈರ್ ಒಂದಕ್ಕೊಂದು ಟಚ್ ಆಯ್ತಪ್ಪ ಅಂದರೆ ಅವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ದ ಕರೆಂಟ್ ಸಡನ್ಲಿ ಇನ್ಕ್ರೀಸಸ್ ಇನ್ ದ ಸರ್ಕ್ಯೂಟ್, ಸಡನ್ನಾಗಿ ಇನ್ಕ್ರೀಸ್ ಆಗ್ತಾಯಿದೆ, ಹೆವಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 5 ಆಂಪಿಯರ್
ಕಂಟಿನ್ಯೂಷನ್ ಸಪ್ಲೈ ಆಗ್ತಿರ್ತಕ್ಕಂಥ ಕರೆಂಟ್ ಒಂದೇ ಸತಿಗೆ ಏನಾಗುತ್ತೆ 50 ಆಂಪಿಯರ್ 100 ಆಂಪಿಯರ್ ಅಷ್ಟು ಕರೆಂಟ್ ಒಂದೇ ಪಟ್ಟಿಗೆ ಸಡನ್ನಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಟ್ ಕಾಸ್ ಅ ಸ್ಪಾರ್ಕ್, ಅವಾಗ ಏನಾಗುತ್ತೆ ಅಲ್ಲಿ ಸ್ಪಾರ್ಕ್ ಉಂಟಾಗುತ್ತೆ, ಫೈರ್ ಬೆಂಕಿ ಉಂಟಾಗುತ್ತೆ, ಆ್ಯಂಡ್ ಡ್ಯಾಮೇಜ್ ಟು ಅವರ್ ಸರ್ಕ್ಯೂಟ್ ಆ್ಯಂಡ್ ಅಪ್ಲಯನ್ಸಸ್, ನಮ್ಮ ಸರ್ಕ್ಯೂಟ್ ಅವಾಗ ಡ್ಯಾಮೇಜ್ ಆಗುತ್ತೆ, ನಮ್ಮ ಎಲೆಕ್ಟ್ರಿಕಲ್ ಡಿವೈಸಸ್ಗಳೆಲ್ಲವೂ ಕೂಡ ಸುಟ್ಟೋಗ್ತವೆ. ದಿಸ್ ಈಸ್ ಕಾಲ್ಡ್ ಆಸ್ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ಕೊಳ್ತೀವಿ. ಶಾರ್ಟ್ ಸರ್ಕ್ಯೂಟ್ ಆಗೋದು ಯಾವಾಗ ವೆನ್ ಇನ್ಸುಲೇಷನ್ ಆಫ್ ಕಾಪರ್ ವೈರ್ ಈಸ್ ಡ್ಯಾಮೇಜ್ಡ್ ಅಥವಾ ದ ನ್ಯೂಟ್ರಲ್ ವೈರ್ ಈಸ್ ಕಾಂಟ್ಯಾಕ್ಟ್ ವಿತ್ ಲೈವ್ ವೈರ್, ಇಂಥ ಸಂದರ್ಭಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥದ್ದು. therefore ದಿಸ್ ಈಸ್ ಕಾಲ್ಡ್ ಆಸ್ ಶಾರ್ಟ್ ಸರ್ಕ್ಯೂಟ್. ನೋಡಿ ಇಲ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ನ್ಯೂಟ್ರಲ್ ವೈರ್, ದಿಸ್ ಈಸ್ ಅರ್ಥಿಂಗ್ ಆ್ಯಂಡ್ ದಿಸ್ ಈಸ್ ಲೈವ್ ವೈರ್ ಅಂತೇಳಿ. ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಒಂದ್ಕೊಂಡು ಕನೆಕ್ಟ್ ಆದಾಗ ಇದು ಸ್ಪಾರ್ಕ್ ಉಂಟಾಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು ಕಿಡಿಗಳು ಉಂಟಾಗ್ತಿರುತ್ತೆ, ಅದನ್ನು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತಾ ಹೋಗ್ತೀವಿ. when live wire and neutral wire comes in direct contact with each other it causes overloading ಅಂತ ಹೇಳ್ತಾ ಹೋಗ್ತೀವಿ. ಡ್ಯೂ ಟು ಓವರ್ಲೋಡಿಂಗ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ increases abruptly and short circuit occurs ಅಂತಲೂ ಕರಿತೀವಿ. ಒಂದೇ ಪಟ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹೆವಿಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸಡನ್ನಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಆ್ಯನ್ ಅರ್ತ್ ವೈರ್ನ ಫಂಕ್ಷನ್ ಏನು ಕೆಲಸ ಅದು? ವೈ ಈಸ್ ಇಟ್ ನೆಸಸರಿ, ಅದೇನಕ್ಕೆ ಅವಶ್ಯಕತೆ? ಟು ಅರ್ತ್ ಮೆಟಾಲಿಕ್ ಅಪ್ಲಯನ್ಸಸ್, ಯಾಕೆ ಅದು ಬೇಕಾಗಿರುತ್ತೆ, ಅವಶ್ಯಕತೆ ಏನು? ಅರ್ತ್ ವೈರ್ ಅಂದರೆ ಏನು, ಅದ್ರ ಕೆಲಸ ಏನು, ಅದು ಏನಕ್ಕೆ ಬೇಕು ಅಂತ ಹೇಳ್ತಾ ಹೋಗ್ತಾರೆ. ದ ಮೇನ್ ಫಂಕ್ಷನ್ ಆಫ್ ದ ಅರ್ತ್ ವೈರ್ ಈಸ್ ಟು ಕಂಡಕ್ಟ್ ದ ಎಕ್ಸಸ್ ಆರ್ ದ ಲೀಕೇಜ್ ಆಫ್ ಕರೆಂಟ್ ಫ್ರಮ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಟು ದ ಗ್ರೌಂಡ್. ಮೇನ್ ಅರ್ತ್ ವೈರ್ನ ಕೆಲಸ ಏನಪ್ಪ ಅಂದರೆ ಲೀಕೇಜ್ ಆಗ್ತಕ್ಕಂಥ ಕರೆಂಟನ್ನು ಗ್ರೌಂಡಿಗೆ ಸಪ್ಲೈ ಮಾಡ್ತಕ್ಕಂಥದ್ದು ಅರ್ತ್ ವೈರ್ನ ಕೆಲಸ. ಇಟ್ ಈಸ್ ನೆಸಸರಿ ಟು ಅರ್ತ್ ಮೆಟಾಲಿಕ್ ಬಾಡೀಸ್ ಬಿಕಾಸ್ ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಗೆಟಿಂಗ್ ಆ್ಯನ್ ಎಲೆಕ್ಟ್ರಿಕ್ ಶಾಕ್ ಬೈ ಟ್ರಾನ್ಸ್ಫರಿಂಗ್ ದ ಕರೆಂಟ್ ಟು ದಿ ಅರ್ತ್. ಕರೆಂಟನ್ನು ನಾವು ಅರ್ತಿಗೆ ಕನೆಕ್ಟ್ ಮಾಡಬೇಕಾದ್ರೆ ಶಾರ್ಟ್ ಸರ್ಕ್ಯೂಟನ್ನು ಪ್ರೊಟೆಕ್ಟ್ ಮಾಡುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗದಂಗೆ ಪ್ರೊವೈಡ್ ಮಾಡ್ತಕ್ಕಂಥದ್ದಕ್ಕೆ ಅರ್ಥಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಬಿಕಾಸ್ ಇಫ್ ದ ಮೆಟಾಲಿಕ್ ಬಾಡೀಸ್ ಆಫ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಆರ್ ಅರ್ಥಡ್ ದೆನ್ ದ ಕರೆಂಟ್ ವುಡ್ ಫ್ಲೋ ಡೈರೆಕ್ಟ್ಲಿ ಇನ್ ಟು ದ ಅರ್ತ್ ರ್ಯಾದರ್ ದ್ಯಾನ್ ಎಂಟರಿಂಗ್ ಅವರ್ ಬಾಡಿ. ನಮ್ಮ ಬಾಡಿಗೆ ಎಂಟರ್ ಹಾಕಿಂತ ಮುಂಚೆನೇ ಅದು ಅರ್ಥಿಗೆ ಕನೆಕ್ಟ್ ಆಗೋದ್ರಿಂದ ನಮಗೆ ಶಾರ್ಟ್ ಸರ್ಕ್ಯೂಟನ್ನು ಆಗುವುದನ್ನು ತಡೀತಕ್ಕಂಥ ಒಂದು ಕೆಪಾಸಿಟಿ ಅರ್ಥಿಂಗ್ ಇದೆ. ಹೆನ್ಸ್ ವಿ ವಾಂಟ್ ಟು ಗೆಟ್ ಆ್ಯನ್ ಎಲೆಕ್ಟ್ರಿಕ್ ಶಾಕ್, ಅವಾಗ ನಮಗೆ ಯಾವುದೇ ರೀತಿ ಎಲೆಕ್ಟ್ರಿಕ್ ಶಾಕ್ ಹೊಡೆಯಲ್ಲ, ಹಾಗಾಗಿ ನಾವು ಅರ್ಥಿಂಗನ್ನು ಮಾಡಿರಬೇಕಾಗಿರ್ತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಎಲೆಕ್ಟ್ರಿಕ್ ಫ್ಯೂಸ್ ಆ್ಯಂಡ್ ಅರ್ಥಿಂಗ್. therefore in this chapter magnetic effect of electric current is completed. In this chapter mainly we are discussing about magnetic field and properties of magnetic field lines and magnetic effect of electric current when a direct conductor ಅಥವಾ circular loop or solenoid and electric motor, electromagnetic induction, electric generator, domestic electric circuit, all these are all discussed in this chapter. Now this chapter is completed. Next we shall discuss about second semester chapters, light chapter na next class ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.